ಆರ್ಭಟದಿಂದ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಆವರಿಸಿದ ಪರಿಣಾಮ 75 ಎಕರೆಗೂ ಅಧಿಕ ಅರಣ್ಯ ಭೂಮಿ ಸುಟ್ಟು ಭಸ್ಮವಾಗಿದೆ. ಅರಣ್ಯದಲ್ಲಿ ವಾಸವಾದ ಸಾವಿರಾರು ಪ್ರಾಣಿ ಪಕ್ಷಿಗಳು ಮೃತಪಟ್ಟರೂ ಅಗ್ನಿಶಾಮಕ ಸಿಬ್ಬಂದಿ ವರ್ಗ ತಕ್ಷಣ ಸ್ಥಳಕ್ಕೆ ಆಗಮಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರುವ ಘಟನೆ ಭಾನುವಾರ ನಡೆದಿದೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಬಿಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೊಗರಿಘಟ್ಟ ಸರ್ವೆ ನಂಬರ್ 97, 98 ಮತ್ತು 99ರಲ್ಲಿನ 75 ಎಕರೆ ಅರಣ್ಯ ಪ್ರದೇಶವು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅರಣ್ಯಕ್ಕೆ ಬೆಂಕಿ ಆವರಿಸಿದ ತಕ್ಷಣವೇ ಅರಣ್ಯಾಧಿಕಾರಿ ಮತ್ತು ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದೆ 80 ನಿಮಿಷ ತಡವಾಗಿ ಬಂದ ವೇಳೆ ಅರಣ್ಯದ 4 ದಿಕ್ಕಿಗೂ ಬೆಂಕಿ ಆವರಿಸಿದೆ. ತೊಗರಿಘಟ್ಟ ಅರಣ್ಯ ಪ್ರದೇಶಕ್ಕೆ ಕಾಡ್ಗಿಚ್ಚು ಆವರಿಸಿರುವ ಮಾಹಿತಿ ತಿಳಿದ ತಕ್ಷಣವೇ 40ಕ್ಕೂ ಅಧಿಕ ಗುಡಿಸಲಿನ ವಾಸವಿರುವ 30ಕ್ಕೂ ಅಧಿಕ ಮಹಿಳೆಯರು ಮರದಿಂದ ಹೊಂಗೆ ಸೊಪ್ಪು ಕಿತ್ತುಕೊಂಡು ಅರಣ್ಯ ಪ್ರದೇಶಕ್ಕೆ ಆವರಿಸಿಕೊಂಡ ಕಾಡ್ಗಿಚ್ಚಿಗೆ ನುಗ್ಗಿ ಧೈರ್ಯವಾಗಿ ಬೆಂಕಿಯನ್ನು ನಂದಿಸುವ ಕೆಲಸ ಮಾಡಿದ್ದಾರೆ. ಪರಿಸರ ಉಳಿಸುವ ಪ್ರಯತ್ನ ಮಾಡಿರುವ ಮಹಿಳೆಯರ ಕೆಲಸಕ್ಕೆ ಸ್ಥಳೀಯರಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಕಾಡಿಗೆ ಬೆಂಕಿ ಆವರಿಸಿಕೊಂಡು ದಗದಗನೆ ಉರಿಯುತ್ತಿರುವಾಗ ಪ್ರಾಣಿಗಳು ಚೀರಾಟದಿಂದ ರೈತರ ಹೊಲಗದ್ದೆಗಳಿಗೆ ನುಗ್ಗಿವೆ. ಮರಗಿಡದಲ್ಲಿ ಗೂಡು ಕಟ್ಟಿಕೊಂಡು ವಾಸವಿದ್ದ ಪಕ್ಷಿಗಳು ತಮ್ಮ ಪುಟಾಣಿ ಮರಿಗಳನ್ನು ಬಿಟ್ಟು ಆಕಾಶದಲ್ಲಿ ಚಿಲಿಪಿಲಿ ಸದ್ದು ಮಾಡುತ್ತಾ ತಮ್ಮ ರಕ್ಷಣೆಗಾಗಿ ಕೈ ಚಾಚುತ್ತಿದ್ದು ಕಂಡು ಬಂದಿವೆ. ಅರಣ್ಯಕ್ಕೆ ಕಾಡ್ಗಿಚ್ಚು ತಗುಲಿದ ತಕ್ಷಣವೇ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ 3 ಸಲ ಕರೆ ಮಾಡಿದ್ರು 2 ಗಂಟೆಯ ನಂತರ ಬಂದಿದ್ದಾರೆ. ಖಾಸಗಿ ಕೋಳಿ ಫಾರಂ ಕಡೆಗೆ ಮಾತ್ರ ಬೆಂಕಿ ನಂದಿಸಿ ಅಲ್ಲಿಂದ ತೆರಳಿದ್ದಾರೆ. ಅರಣ್ಯ ಸಿಬ್ಬಂದಿ ಬೇಡಿಕೊಂಡರೂ ವಾಹನ ನಿಲ್ಲಿಸದೆ ರೆಡ್ಡೆಕಟ್ಟಿ ಸಮೀಪ ಅರ್ಧ ಗಂಟೆ ವಾಹನ ನಿಲ್ಲಿಸಿ ಕಾಲ ಹರಣ ಮಾಡಿದ್ದಾರೆ. ಪತ್ರಕರ್ತರು ಪ್ರಶ್ನಿಸಿದರೆ ಯಾವುದೋ ಕರೆ ಬಂದಿದ್ದೀವಿ, ಮತ್ತೊಮ್ಮೆ ನೀರು ಖಾಲಿಯಾಗಿತ್ತು, ಕಚೇರಿಗೆ ಹೋಗಬೇಕು ಎಂಬ ಉಡಾಫೆಗೆ ಉತ್ತರ ನೀಡಿ ಅಲ್ಲಿಂದ ವಾಹನ ತೆರಳಿದೆ. ತೊಗರಿಘಟ್ಟದ ಆದಿತಿಮ್ಮಪ್ಪ ಸ್ವಾಮಿ ದೇವಾಲಯಕ್ಕೆ ಹೊಂದಿಕೊಂಡ ಅರಣ್ಯ ಪ್ರದೇಶಕ್ಕೆ ಪ್ರಥಮ ಸಲ ಕಾಡ್ಗಿಚ್ಚು ಆವರಿಸಿಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ವರ್ಗ ತಡವಾಗಿ ಆಗಮಿಸಿ ಖಾಸಗಿ ಕೋಳಿ ಫಾರಂ ರಕ್ಷಣೆಗಾಗಿ ಮಾತ್ರ ಪೂರ್ವ ದಿಕ್ಕಿನ ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿ ನಂತರ ಅರಣ್ಯದಿಂದ ಕಾಲ್ಕಿತ್ತು ರೆಡ್ಡಿಕಟ್ಟಿ ಸಮೀಪ ಅಗ್ನಿಶಾಮಕ ವಾಹನವನ್ನು ನಿಲ್ಲಿಸಿಕೊಂಡು ಕಾಲಹರಣ ಮಾಡಿರುವ ಘಟನೆಗೆ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಒಬ್ಬರು ಒಳಗೆ ಹೋಗ್ಬೇಡ್ರಿ, ಒಬ್ಬೊಬ್ರು ಹೋಗ್ಬಿಡ್ರಿ ಅಕ್ಕ, ಹೋಗ್ಬಿಡಿ ಒಳಗೆ. ನೀವು ಮುಂದೆ ಆರಿಸ್ತಾ ಇರ್ತೀರ. ಮೂರು ಸ್ಪಾಟ್ ಆಗಿದೆ. ನಾವು ಸಾಹೇಬ್ರೆ ನೀವು ಎಲ್ಲಿಂದ ಬಂದಿದ್ದೀರಾ? ನಾವು ಲೋಕಲ್ ಇಲ್ಲಿ, ನಾವು ಯಾವ ಊರು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನೀವು ನಮ್ಗೆ 16 ಸರಿ ಅದನ್ನೇ ಹೇಳಕ್ ಬರ್ಬೇಕು. ಕಾಲ್ ಅಷ್ಟು ಬಂದಿದ್ದೀವಿ, ಎಷ್ಟೇ ಕಾಲ್ ಬಂದ್ರು ಎಲ್ಲ ಫಾರೆಸ್ಟ್ಗೆ ಬಂದಿರೋದು. ಆಯ್ತು ಬಿಡಿ, ಬಂದೈತೆ. ಈಗ ಆಗ್ಲೇ ಸುಮಾರು 12 ಗಂಟೆ 1 ಗಂಟೆ ಇದು 11 ಗಂಟೆ ಸುಮಾರಿನಾಗ ಹತ್ಕೊಂಡಿದ್ದು. ಆವಾಗ್ಲೇನೆ 2-3 ಸಲ ಕಾಲ್ ಮಾಡಿದೆ. ಕಾಲ್ ಮಾಡಿದ್ರೆ ಬರ್ತೀವಿ ನೋಡ್ತೀವಿ ಅಂತ ಅಂದ್ರು. ಹಂಗಂದವ್ರು ಇಷ್ಟೊತ್ತಾರು ಬರ್ಲಿಲ್ಲ. ಅದಕ್ಕೆ ನಾವು ಫೋರ್ ಇಂಜಿನಿಯರ್ ಫೋನ್ ಮಾಡಿದ್ವಿ.
ಫೋನ್ ಮಾಡಿ ಅಲ್ಲಿಂದನ ಅವ್ರು ಬರೋದಿನ ತಡ ಆಗುತ್ತೇನೋ ಅಂತೇಳಿ ಎಲ್ಲಾನು ಕರ್ಕೊಬಂದು ಹುಲ್ಲು ತಗೊಂಡು ಎಲ್ಲ ಆರಿಸ್ತಾ ಇದ್ದೀವಿ ಸರ್ ನಾವು. ಬಂದಿಲ್ವಾ? ಬಂದೆ ಸರ್, ಬಂದಿದ್ದು ಒಳಗಡೆ ಹೋಗೆ ಸರ್. ಎಷ್ಟು ತಮ್ಮ ಬಂದಿರೋದು? ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತು ಸರ್, ಬಂದು ಒಂದ್ ಅರ್ಧ ಗಂಟೆ ಆಯ್ತು ಅಷ್ಟೇನೆ. ಅಷ್ಟೊಂದು ಎತ್ಕೊಂಡ್ಬಿಟ್ಟಿತ್ತ ಜಾಸ್ತಿ. ಅದು ಅದಾಗ್ಲಿ ಇಲ್ಗಾನ ಬಂದ್ಬಿಟ್ಟಿತ್ತು ಸರ್. ನಾನು ಫೋನ್ ಮಾಡಿದಾಗ ಅಲ್ಲಿ ಹತ್ಕೊಂಡಿದ್ದು ಗುಟ್ಟೆ ಮೇಲೆ, ಅಲ್ಲಿ ಹತ್ಕೊಂಡಿದ್ದು ಇಲ್ಲಿಗೆ ವಾಹನ ಬಂದೈತೆ. ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಅದಕ್ಕೆ ಇವಾಗ ನಾವೆಲ್ಲ ಓಡ್ ಬಂದಿದ್ದಿಲ್ಲ ಆರ್ಸಕ್ಕೆ. ನಿಮ್ಮ ಹೆಸರಕ್ಕ? ನನ್ನ ಹೆಸರು ಮುತ್ತರಾಜಮ್ಮ ಸರ್. ಪೂರ್ತಿ ಹತ್ಕೊಂಡ್ಬಿಟ್ಟೈತ? ಪೂರ್ತಿ ಹತ್ಕೊಬಿಟ್ಟೆ ಸರ್ ಇದು. ಸರಿ. ಹತ್ಕೊಂಡಿದ್ದೆ, ನೀವು ಹೇಳಿಲ್ವಾ ಅವ್ರಿಗೆ? ಹೇಳಿ ಸರ್, ಕರ್ಸಿದ್ವಿ. ಇಲ್ಲಿಗೆ ಬಂದ್ರು, ಇಲ್ಲಿ ಬಂದು ಸ್ವಲ್ಪ ಅಲ್ಲಿ ಇದು ಮಾಡಿದ್ರು. ಆಮೇಲೆ ಅಲ್ಲಿ ಜಾಸ್ತಿ ಆಯ್ತು. ಅದು ಆ ಕೋಳಿ ಫಾರ್ಮ್ ಆ ಕಡೆ ನಮ್ ರೋಡ್ ಸೈಡ್ ಗಿಡ ಎಲ್ಲ ಅದೇ ಕೋಳಿ ಫಾರ್ಮ್ ಉಳಿಸೋದಕ್ಕೆ ಮಾತ್ರ ನೋಡ್ತಿದ್ದಾರೆ ಈ ಕಡೆ. ರೋಡ್ ಅಲ್ಲಿ ನಮ್ ಗಿಡಗಳಿದೆ, ನಮ್ ರೋಡ್ ಸೈಡ್ ಗಿಡ ಇದೆ, ಆ ರೋಡ್ ಅಲ್ಲಿ ಲೇಕ ಇದೆ. ಅದ್ರಿಂದ ಅಲ್ಲಿಗೆ ಜಾಸ್ತಿ ಬಂದ್ಬಿಡ್ತು. ಅಲ್ಲಿ ಆರಿಸ್ಕೊಂಡು ಇಲ್ಲಿ ಬರೋಣ ಅಷ್ಟೊಳಗೆ ಈ ಕಡೆ ಸೈಡ್ ಬರೋ ಒಳಗೆ ಹೋಗಕ್ಕಾಗಲ್ಲ ಅಂದ್ರು. ಅಷ್ಟೊಳಗೆ ಇಲ್ಲಿ ಬಂದ್ಬೇಡ ಅಂತೇಳಿ ಅಲ್ಲಿ ಕರ್ಕೊಂಡೋದ್ವಿ. ಅಲ್ಲಿ ಆರಿಸ್ಕೊಂಡು ಹೊರಟ್ವಿ. ಅವ್ರನ್ನ ಕರೆದೆ, ಇಲ್ಲ ನಮ್ಗೆಲ್ಲ ಬೇರೆ ಕಡೆ ಫೋನ್ ಇದೆ, ನಾವ್ ಅಲ್ಲಿ ಅಟೆಂಡ್ ಮಾಡ್ಬೇಕು, ನಾವ್ ಅಲ್ಲಿ ಹೋಗ್ತೀವಿ, ಎಲ್ಲ ಒಂದೇ ಗಾಡಿ ಇರೋದು ನಮ್ದು ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ಬಂದು ಪೂರ್ತಿ ಹೊರಟೋಗಿದೆಯಲ್ಲ ಸರ್, ಪೂರ್ತಿ ಸುಟ್ಟು ಬತ್ಕೊಂಡಿದೆಯಲ್ಲ ಸರ್. ನಮ್ಮವರು ಸುಮಾರು ಪ್ರಯತ್ನ ಮಾಡಿದ್ರೆ ಯಾರಕ್ಕೆ ಆಗಿದ್ದಕ್ಕೆ ನಾವು ಅವ್ರಿಗೂ ಫೋನ್ ಇವಾಗ ಏನಂದ್ರು ಅವ್ರು ಹೊರಟೋದ್ರು? ಅವರು ಹೋಗಿದ್ದಾರೆ ಸರ್. ಈಗ ಮತ್ ಬರಲ್ವಾ? ಏನ್ ಗೊತ್ತಿಲ್ಲ ಸರ್, ನಾನು ಇಲ್ಲಿ ಬರ್ತಾರೆ ಅಂತ ಬಂದ್ವಿ, ಅವ್ರವೆಲ್ಲ ಮುಂದಕ್ಕೆ ಪಾಸ್ ಆಗಿದ್ದಾರೆ. ಅಲ್ಲಿ ಕೇಳಿದಕ್ಕೆ ಬೇರೆ ಕಡೆ ಫೋನ್ ಬಂದಿದೆ, ಒಂದೇ ಗಾಡಿ ಇರೋದು ನಮ್ದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಅಷ್ಟೇ. ಅವರು ಒಂದ್ ಗಾಡಿ ಇದೆ, ನಾವೆಲ್ಲ ಅಲ್ಲಿಗೂ ಅಟೆಂಡ್ ಮಾಡ್ಬೇಕು, ಸ್ವಲ್ಪ ಆರಿಸಿದೀವಲ್ಲ ಅದನ್ನ ಸ್ವಲ್ಪ ಇದು ಮಾಡಿ ಅಂದ್ರು. ನಾವು ಇಲ್ಲ ಸರ್ ಆಗಲ್ಲ ಅಂದ್ ಹೆಂಗನು ಜಾಸ್ತಿ ಎತ್ಕೊಂಡ್ಬಿಟ್ಟಿದೆ, ನಮ್ಮವರು ಸುಮಾರು ಬೆಳಗಿನ ಪ್ರಯತ್ನ ಮಾಡ್ತಿದಾರೆ, ಆಗಲ್ಲ, ಇಲ್ಲ ಒಂದೇ ಗಾಡಿ ನಾವೇನ್ ಮಾಡಕ್ಕಲ್ಲ, ಅಲ್ಲೂ ಅಟೆಂಡ್ ಮಾಡ್ಬೇಕು. ಎಷ್ಟು ಜನ ಮಂದಿ ಸಿಬ್ಬಂದಿಗಳು? ಅವರ ಸರ್ ನಮ್ಮವರೆಲ್ಲ ಒಂದು 6 ಜನ ಇದೆ. ಅವರು ಎಲ್ಲ ಒಂದು 5-6 ಜನ ಅವರು ಇದ್ದಾರೆ. ಈ ಪೂರ್ತಿ ಸುಟ್ಟೋಗುತ್ತೆ ಪೂರ್ತಿ, ಹಂಗಾದ್ರೆ ಬಿಟ್ಟೆ ಹೋಗ್ಬಿಟ್ರು ಸುಟ್ಟೋಗ್ತದೆ ನೋಡ್ಬಿಟ್ಟು. ಈ ಕಡೆ ಎಲ್ಲ ಸುಮಾರು ಹತ್ಕೊಂಡ್ಬಿಟ್ಟಿದೆ ಸರ್, ಇನ್ನು ಉರಿತಾನೆ ಇದೆ ಜೋರ. ಈ ಕಡೆ ಹಂಗೆ ಬಿಟ್ಟು ಹೋಗಿದ್ದಾರೆ. ಬೇರೆ ಕಡೆ ಇದೆ ಅಂತ ಹೋಗ್ತಿದ್ದಾರೆ. ನಿಮ್ಮ ಹೆಸರು ಸರ್? ರಾಮಚಂದ್ರಪ್ಪ, ಏನು ಕೆಲಸ ಮಾಡೋದು ನೀವು? ಫಾರೆಸ್ಟ್ ಡಿಪಾರ್ಟ್ಮೆಂಟ್.